ಆರ್ಎಸ್ಎಸ್ ನೋಂದಣಿ ಮಾಡಿಸುವ ಕನಿಷ್ಠ ಜ್ಞಾನವಿಲ್ಲವೇ? ಪ್ರದೀಪ್ ಈಶ್ವರ್. ಬಿಜೆಪಿ ಆರ್ಎಸ್ಎಸ್ ನಾಯಕರಿಗೆ ಶಾಸಕ ಪ್ರದೀಪ್ ಈಶ್ವರ್ ಪ್ರಶ್ನೆ ಮಾಡಿದ್ದು, ನಾವು ಆರ್ಎಸ್ಎಸ್ ನೋಂದಣಿ ಮಾಡಿಸಿದ್ರೆ ಅದರ ಕಾಪಿ ಕೊಡಿ, ಇಲ್ದಿದ್ರೆ ನೋಂದಣಿ ಮಾಡಿಸಿ ಅಂತ ಕೇಳ್ತಿದ್ದೇವೆ. ಕಾಪಿ ಇದ್ರೆ ಕೊಡಬೇಕು, ಇದರ ಬಿಟ್ಟು 100 ವರ್ಷದಿಂದ ನಮ್ಮನ್ನ ಯಾರೂ ಕೇಳಿಲ್ಲ. ನೀವು ಕೇಳಬಾರದು ಅಂದ್ರೆ ಸಂಸ್ಥೆ ಯಾರಪ್ಪನ ಸೊತ್ತು ಅಲ್ಲ ಅಂತ ಶಾಸಕ ಪ್ರದೀಪ್ ಈಶ್ವರ್ ಅವರು ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಪಟ್ಟಣದ ಬಳಿಯಂದು ವಂಡರ್ಲಾ ಬಳಿಯಿಂದ ಮಂಗಳವಾರ ಸುದ್ದಿಗಾರರೊಂದಿಗೆ ಜೊತೆ ಮಾತನಾಡಿದ ಅವರು, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸಾಹೇಬರು ನೋಂದಣಿ ದಾಖಲೆಯನ್ನ ಕೇಳಿದ್ರೆ ಅವರ ವಿರುದ್ಧ ಬಿಜೆಪಿ ನಾಯಕರಾದಂತಹ ಅಶೋಕಣ್ಣ ಮತ್ತು ಸುನೀಲಣ್ಣ ಮನಬಂದಂತೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡ್ತಿದ್ದಾರೆ. ಆದರೆ ತಮ್ಮ ಸಂಸ್ಥೆಯನ್ನ ನೋಂದಣಿ ಮಾಡಿಸಬೇಕಂತ ಕನಿಷ್ಠ ಜ್ಞಾನ ಕೂಡ ಇಲ್ವೇ ಅಂತ ಕಿಡಿಯನ್ನ ಕಾರಿದ್ದಾರೆ. ಆರ್ಎಸ್ಎಸ್ ನೋಂದಣಿ ಕುರಿತು ಖರ್ಗೆ ಮತ್ತು ಅವರು ಎತ್ತಿರುವಂತಹ ಪ್ರಶ್ನೆ ಸರಿಯಾಗಿದ್ದು, ಅದನ್ನ ನಾವೆಲ್ಲರೂ ಬೆಂಬಲಿಸ್ತೇವೆ. ನಾವು ಕೂಡ ಸಂವಿಧಾನದ ವ್ಯವಸ್ಥೆಯಲ್ಲಿದ್ದೇವೆ ಅಂತ ನಾವು ಸಹ ಒಂದು ಸಂಘ ಸಂಸ್ಥೆ ಕಟ್ಟಿಕೊಂಡು ನೋಂದಣಿ ಮಾಡಿಕೊಳ್ಳದೆ ದಾನ ಧರ್ಮ ಮಾಡಿದ್ರೆ, ಆದಾಯ ತೆರಿಗೆ ಕಟ್ಟಿದ್ರೆ ನೀವು ಸುಮ್ಮನಿರ್ತಿದ್ರಾ? ಇದೆಲ್ಲ ನಡೆಯುವುದಿಲ್ಲ ಅಂತ ಹೇಳಿದ್ರು. ಪ್ರಿಯಾಂಕ್ ಖರ್ಗೆ ಅವರು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ಏನು ಸಾಧನೆಯನ್ನ ಮಾಡಿದ್ದಾರೆ ಅಂತ ಬಿಜೆಪಿ ಶಾಸಕ ಸುನೀಲಣ್ಣ ಕೇಳಿದ್ದಾರೆ. ಸುನೀಲಣ್ಣ ಅವರ ಕ್ಷೇತ್ರದ ಅಭಿವೃದ್ಧಿಗೂ ಪ್ರಿಯಾಂಕಾ ಅವರು ಅನುದಾನ ಕೊಟ್ಟಿದ್ದಾರೆ. ಅದಕ್ಕೆ ನಾನು ದಾಖಲೆಯನ್ನ ಕೊಡುತ್ತೇನೆ. ಅಭಿವೃದ್ಧಿಗೆ ಇದಕ್ಕಿಂತ ಬೇರೆ ಶಾಂಪಲ್ ಬೇಕಿಲ್ಲ ಅಂತ ತಿರುಗೇಟನ್ನ ನೀಡಿದ್ರು.